ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. 9322178992 ನನ್ನ ಫೋನ್ ನಂಬರ್ ಮೇಲೆ ಫೋನ್ ಮಾಡಿ ಸತ್ಸಂಗದ ವಿವರಣವನ್ನು ಕೊಡುತ್ತೇನೆ. ಹಾಗೂ ಈ ಪ್ರವಚನವನ್ನು ಮಿಸ್ ಔಟ್ ಆಯಿತು ಅಂದರೆ ನೀವು ಚಿದಂಬರ ಮೈ ಸ್ಪಿರಿಚುವಲ್ ಜರ್ನಿಗೆ ಲಾಗಿನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಭಗವಂತನ ನಾಮವನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಇಂದಿನ ಪ್ರವಚನ 30 ಜೂನು. ಮಾಡಬೇಕು ಇಂಥ ನಿಯಮ, ಯಾವುದರಿಂದ ಸಿಗುವನು ಆತ್ಮಾರಾಮ. ಮಾಡಬೇಕು ಇಂಥ ನಿಯಮ ಅಂದರೆ ಒಂದು ರೂಲ್ಸ್ನ ಹಾಕ್ಕೋಬೇಕು. ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ರೂಲ್ಸ್ ಫಾಲೋ ಮಾಡ್ತೀವಿ, ಪ್ರೋಟೋಕಾಲ್ ಅಂತೀವಿ ನಾವು. ಬ್ಯಾಂಕಲ್ಲಿ ದೇರ್ ಆರ್ ಸರ್ಟನ್ ರೂಲ್ಸ್ ಯು ಹ್ಯಾವ್ ಟು ಫಾಲೋ, ಸ್ಕೂಲಲ್ಲಿ ಸರ್ಟನ್ ರೂಲ್ಸ್, ಕಾಲೇಜಲ್ಲಿ ಸರ್ಟನ್ ರೂಲ್ಸ್. ದೆನ್ ವೈ ನಾಟ್ ಇನ್ ಪರಮಾರ್ಥದಲ್ಲಿ ಬೇಕಾಬಿಟ್ಟು ಲಗಾಮ್ ಬಿಟ್ಟಂಗೆ ಕುದುರೆ ಥರ ಓಡ್ತಿರ್ತೀವಿ. ಅಲ್ಲಿ ಯಾವುದು ನಿಯಮ ಪಾಲನೆ ಮಾಡೋಕ್ಕೆ ಇಷ್ಟ ಇಲ್ಲ ಮನಸ್ಸಿಗೆ. ಯಾಕೆಂದರೆ ಇಲ್ಲಿ ಆತ್ಮಾರಾಮ ಯಾವಾಗ ಸಿಗ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಪ್ರಪಂಚದಲ್ಲಿ ನಿಶ್ಚಿತವಾಗಿ ಈ ಕೆಲಸ ಮಾಡಿದ್ರೆ ಈ ಫಲ ಸಿಗುತ್ತೆ, ಈ ಡಿಗ್ರಿ ಮಾಡ್ಕೊಂಡು ಕೂಡಲೇ ಈ ಜಾಬಿಗೆ ನಾ ಅಪ್ಲೈ ಮಾಡಬೇಕು, ಇಲ್ಲಿ ಇಷ್ಟು ರೊಕ್ಕ ಸಿಗುತ್ತೆ, ಅಷ್ಟು ಸಿಗುತ್ತೆ. ಇದು ಮನಸ್ಸು ತುಂಬ ಕುಕ್ಕಿಂಗ್ ಅಪ್ ಸ್ಟೋರೀಸ್ ಮಾಡ್ಕೊಂಡು ಇದಕ್ಕೆ ಬೇಕು ಅಂದಾಗ ಆ ನಿಯಮವನ್ನು ಫಾಲೋ ಮಾಡುತ್ತೆ. ಅದು ಇಲ್ಲಿ ಪರಮಾರ್ಥದಲ್ಲಿ ರಾಮ ಯಾವಾಗ ಸಿಗ್ತಾನೆ ಯಾರಿಗೆ ಗೊತ್ತು. ಸೊ ಯಾವಾಗ ಸಿಗ್ತಾನೆ ಯಾರಿಗೆ ಗೊತ್ತು ರೀ? ಅಯ್ಯೋ ಯಾರು ನಿಯಮ ಮಾಡ್ತಾರ್ರಿ? ಅದು सबूब ಹೇಳುತ್ತೆ. ऐसा नियम बनाओ जिससे आत्मा राम यानी प्रभु, आत्मा राम मतलब राम नहीं, आत्मा राम यानी अंदर वाला जो बैठा है परमात्मा, वो हमें प्राप्त हो जाए. ऐसा नियम बनाना है, ऐसा रूल्स बनाना है. अगर आप चाहते हैं हिंदी या मराठी में भी आप प्रवचन को सुने, क्योंकि ये कन्नड़ में होता है, तो आप ज़रूर मुझे बताएं. मैं प्रयत्न करूँगी, क्योंकि भगवान के नाम को ये करना, विस्तार करना ही हमारा काम है. क्या कहते हैं श्री महाराज? सब मिलके सुनते हैं. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಹೀಗೆ ಮಾಡಬೇಕು, ಏನಾದರೂ ನಿಯಮ ಪ್ರಾಪ್ತನಾಗಬೇಕು, ಅದರಿಂದ ಆತ್ಮಾರಾಮ. ನೇಮವಿರಬೇಕು ಶಾಶ್ವತದ್ದು, ರಾಮನು ಕೃಪೆ ಮಾಡುವಂಥದ್ದು. ಎಂಥ ನೇಮ ಮಾಡಬೇಕಪ್ಪ? ಯಾವುದು ಶಾಶ್ವತವಾಗಿರಬೇಕು ಅಂದರೆ ಏನು? ಈ ದೇಹದಲ್ಲಲ್ಲ, ಮುಂದಿನ ದೇಹದಲ್ಲಿ, ಸೂಕ್ಷ್ಮ ದೇಹದಲ್ಲಿ ನಾನು ಬಂದಾಗ ಮೈ ಸಾಧನಾ ಶುಡ್ ಕಂಟಿನ್ಯೂ ವಿತ್ ದಟ್ ಬಾಡಿ. ಎಲ್ಲಿ ಬಿಟ್ಟಿದ್ದೋ ಅಲ್ಲಿಂದ ಮುಂದೆ ಹೋಗ್ಬೇಕಂತ ಶಾಶ್ವತ ಮಾಡಬೇಕು. ಯಾವ ರೀತಿಯಲ್ಲಿ ಸಂತ ಪರಂಪರೆಯಲ್ಲಿ ನಾವು ನೋಡ್ತೀವಿ, ಹಲವಾರು ಜನರು ಪುನಃ ಬರ್ತಿರ್ತಾರೆ. ಪ್ರಹ್ಲಾದ ಮತ್ತು ಅಂಗದ, ಉದ್ಧವ, ನಾಮದೇವ, ತುಕಾರಾಮ, ರಾಜಾರಾಮ್ ಮಹಾರಾಜರು. ಸೊ ದಟ್ ಪರಂಪರಾ ಕೀಪ್ಸ್ ಆನ್ ಫಾಲೋಯಿಂಗ್ ಅಂದರೆ ಏನು? ಅವ್ರು ಪ್ರತಿ ಜನ್ಮದಲ್ಲೂ ಏನು ಕೆಲಸ ಮಾಡ್ಕೊಂಬಂದರು? ಆ ಭಗವಂತನ ನಾಮವನ್ನು ತಗೊಳ್ಳುವ ನೇಮವನ್ನು ಕಂಟಿನ್ಯೂಯೇಷನಲ್ಲಿ ನಡೀತಾನೆ ಇರುತ್ತದು, ಅದು ಬಿಡೋದಿಲ್ಲ. ಅದು ನೇಮ ಒಂದು ಸತಿ ಮಾಡಿದ್ರೆ ಹೆಂಗಿರಬೇಕು? ಶಾಶ್ವತವಾದದ್ದು. ಇಟ್ ಶುಡ್ ಬಿ ಪರ್ಮನೆಂಟ್, ದಟ್ ಈಸ್ ಎಟರ್ನಲ್. ಅರ್ಧಂಬರ್ಧ ಅಲ್ಲ, ಈಗ ಮಾಡ್ತೀನಿ ಮತ್ತು ಬೇಡರಿ, ಮತ್ತು ಮಾಡ್ತೀನಿ ಮತ್ತು ಬೇಡರಿ ಅಂತ ನಿಯಮ ಮಾಡಬಾರ್ದು. ರೆಸೊಲ್ಯೂಷನ್ ಮಾಡಿದ್ರೆ ಹೆಂಗಿರಬೇಕಪ್ಪ? ಶಾಶ್ವತವಾಗಿ ಕಾಪಾಡ್ಕೊಳ್ಳೋದು. 1 year ರೆಸೊಲ್ಯೂಷನು, 6 months ರೆಸೊಲ್ಯೂಷನು, 21 days ಚಾಲೆಂಜ್ ಅಲ್ಲ. ದಿಸ್ ಈಸ್ ಫಾರ್ ಎವರ್, ಲೈಫ್ ಟೈಮ್. ರಾಮನು ಕೃಪೆ ಮಾಡುವಂಥದ್ದು. ನೇಮವಿರಬೇಕು ವಾಣಿ ಹಾಗೂ ಮನಸ್ಸಿನದು. ವಾಣಿಯಿಂದ ನೇಮ ಅಂದರೆ ನಾನು ಏನು ಮಾತಾಡಿದ್ರು ಭಗವಂತನ ಬಿಟ್ಟು ಇನ್ನೊಂದು ಮಾತಾಡೋದಿಲ್ಲ. ಸೆಕೆಂಡ್ ಮನಸ್ಸಿನಿಂದ ಅಂದರೆ ಮಾನಸಿಕವಾಗಿ ಅದು ನಡೀತಾ ಇರಬೇಕು, ಮಾನಸಿಕ ಪೂಜೆ ಅಂತೆ. ಮನಸ್ಸಿನಿಂದ ಅಪ್ಪ ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ. ಇದು ಕಷ್ಟ ಮೊದಲು. ಯಾಕಂದರೆ ಮನಸ್ಸಿಗೆ ಯಾವುದೋ ಒಂದು ಕೆಲಸ ಅದರ ವಿರುದ್ಧ ಮಾಡಲಿಕ್ಕೆ ಹೇಳಿದ್ರೆ ಅದು ಮನಸ್ಸು ಒಪ್ಕೊಳ್ಳೋದಿಲ್ಲ. ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಬೇಡ ಅಂದರೆ ಅದು ವಿಚಾರನೇ ಮಾಡ್ತಿರತ್ತೆ. ಆ ರಾಮನ ಬಗ್ಗೆ ವಿಚಾರ ಮಾಡು ಅಂದರೆ ಅದು ರಾಮನ ಬಗ್ಗೆ ವಿಚಾರ ಮಾಡಬೇಡಪ್ಪ ಅಂತ ಹೇಳಬೇಕು. ಅವಾಗ ಅದು ರಾಮನ ಬಗ್ಗೆ ವಿಚಾರ ಮಾಡೋಕ್ಕೆ ಶುರು ಮಾಡಿದೆ. ರಾಮನ ಬಗ್ಗೆ ವಿಚಾರ ಮಾಡಬೇಡ್ರಿ, ನೀವು ಯಾರ ಬಗ್ಗೆನೂ ವಿಚಾರ, ಏನು ಓದಬೇಕಾಗಿದೆ ಕೃತಿಗಳನ್ನು ಹೇಳಿದ್ರೆ ಅದು ಬರುತ್ತೆ. ಅವಾಗಿಲ್ಲ ಇಲ್ಲ ನೀವು ವಿಚಾರ ಮಾಡಬೇಡ್ರಿ ಇವು ಇನ್ನೊಬ್ಬರ ಬಗ್ಗೆ ಅಂತ ಹೇಳಿದ್ರೆ ಅದು ಹೆಂಗಾಗತ್ತೆ ರೀ? ಅವ್ರು ನನಗೆ ಕಷ್ಟ ಕೊಟ್ಟಿದ್ದಾರೆ, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ನನಗೆ ಬ್ಲೇಮ್ ಮಾಡಿದ್ರು, ಇದೆಲ್ಲ ಮಾತಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ? ಮನಸ್ಸಿನಿಂದ ಮಾಡಬೇಕು ಅಂದರೆ, ಅಪ್ಪ ರಾಮ ನಿನ್ನ ನಾಮದ ಹೊರತಾಗಿ ಇಲ್ಲಿ ಇನ್ನೊಂದು ನಾಮ, ಇನ್ನೊಬ್ಬರ ಬಗ್ಗೆ ವಿಚಾರ ಅಂದರೆ ಇನ್ನೊಬ್ಬರ ಬಗ್ಗೆ ಇನ್ನೊಂದು ನಾಮ ಬಂತಲ್ಲಿ. ರಾಮನ ಬಿಟ್ಟು ಇನ್ನೊಬ್ಬರು,
ಯಾರೋ ಕೇಶವನೋ ಮಾಧವನೋ ರಾಹುಲೋ ಅವನೋ ಇವನೋ ಯಾರ್ದೋ ಹೆಸರು ಇಲ್ಲ ಚಿಂಕಿನೋ ಪಿಂಕಿನೋ ಯಾರ್ದೋ ಹೆಸರು ಬರ್ತಾ ಇರುತ್ತೆ ಇಲ್ಲಿ. ಅದು ಆಗಕೂಡದು. ರಾಮನು ಸಂತುಷ್ಟನಾಗುವುದು. ಕರ್ತವ್ಯದಲ್ಲಿ ತೊಡಗಿಸಬೇಕು ಶರೀರ, ಇದರಿಂದ ಸಂತುಷ್ಟನಾಗುವವನು ರಘುವೀರ. ಸತಿಗೆ ಬೇರೆ ದೈವತವಿಲ್ಲ, ಅವಳಿಗೆ ಪತಿಯೇ ದೈವತವಿಲ್ಲ. ನೋಡಬಾರದು ಅವನ ದೋಷಗಳು, ನಮ್ಮ ಕರ್ತವ್ಯ ಮಾಡಬೇಕು ಜೋಪಾನ. ಪತಿವ್ರತ ಧರ್ಮವೇ ಶ್ರೇಷ್ಠವೆಂದು ವಂದಿಸುವವರು ಸಂತ ಸಾಧು. ಪತಿಯಾಜ್ಞೆಯೇ ಪ್ರಮಾಣ, ಇದೇ ಸಾಧ್ವಿಯ ಮುಖ್ಯ ಲಕ್ಷಣ. ಹೆಚ್ಚು ಕಡಿಮೆ ಮಾತನಾಡಬಾರದು. ಭಗವಂತನಿಗೆ ರುಚಿಸೋದು ಯಾವುದು? ಹೆಚ್ಚು ಮಾತಾಡಬಾರ್ದು, ಕಡಿಮೆನೂ ಮಾತಾಡಬಾರ್ದು. ಹೆಚ್ಚಿಗೆ ಮಾತಾಡಿದ್ರೆ ಅದು ಪ್ರದರ್ಶನ ಆಗತ್ತೆ, ಕಡಿಮೆ ಮಾತಾಡಿದ್ರೆ ಆ್ಯರೋಗೆನ್ಸ್ ಆಗುತ್ತೆ. ನಾನು ಯಾರ ಜೊತೆಗೂ ಮಾತಾಡೋದಿಲ್ಲ ರೀ. ಯಾರು ಕೇಳಿದಾಗ ಅವರಿಗೆ ಉತ್ತರ ಕೊಡಬೇಕು. ನಾನು ಹೋಗೋವರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಅವ್ರು ಏನಾದ್ರು ಕೇಳಿದ್ರಪ್ಪ, ಯಾರಾದರೂ ಮನೆಯಿಂದ ಹಿಡಿದು ಹೊರಗಡೆ ತನಕ ಏನಾದ್ರು ಕೇಳಿದಾಗ ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡಬೇಕು. ಆದರೆ ಏನು ರುಚಿಸುತ್ತದೋ ರಾಮನಿಗೆ ಅದು ಉತ್ತರ ಕೊಡಬೇಕು. ಭಗವಂತನಿಗೆ ರುಚಿಸುವುದು ಅಂದರೆ ಸಂಯಮದಿಂದ, ಮಾಧುರ್ಯದಿಂದ, ಮೆಲ್ಲಕ್ಕೆ, ಪೊಲೈಟ್ಲಿ, ವಿತೌಟ್ ಗೆಟಿಂಗ್ ಅಜಿಟೇಟೆಡ್, ಆ ರೀತಿಯಲ್ಲಿ ರುಚಿಸುವಂಥದ್ದು ಮಾತನಾಡಬೇಕು. ಸಂಪತ್ತು ಹಾಗೂ ಸಂತತಿ ಭಗವತ್ ಕೃಪೆಯಿಂದ ಅವುಗಳ ಪ್ರಾಪ್ತಿ ಮಾಡಬೇಕು, ಅವುಗಳ ರಕ್ಷಣೆ. ಆದರೆ ತೊಡಗಿಸಬಾರದು ಮನ ಅಲ್ಲಿ ಮನಸ್ಸನ್ನು ತೊಡಗಿಸಬಾರ್ದು. ರಕ್ಷಣೆ ಮಾಡಬೇಕು, ಮನ ತೊಡಗಿಸಬಾರ್ದು. ಅಂದರೆ ಯು ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್ ಟು ದ ಔಟ್ಕಮ್ಸ್ ಆಫ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಪತಿಗೆ ಸೇರುವುದೆಲ್ಲವೂ ಅದೆಲ್ಲ ತನ್ನ ಧರ್ಮವು. ಮನಸ್ಸಿನಿಂದ ಮಾಡಬೇಕು ಭಗವಂತನ ಸ್ಮರಣ, ಅದರಿಂದ ತಪ್ಪುವುದು ಜನ್ಮ ಮರಣ. ಅಖಂಡವಾಗಿರಬೇಕು ಸಮಾಧಾನ, ತಪ್ಪಗೊಡಬಾರದು ಅನುಸಂಧಾನ. ಅಖಂಡವಾಗಿರಬೇಕು ಸಮಾಧಾನ, ಆ ಸಮಾಧಾನ ಅಖಂಡವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ನಾಮ ತಗೋಬೇಕು. ಅಖಂಡ ಸಮಾಧಾನ ಒಂದೇ ಸತಿ ಪ್ರಾಪ್ತಿಯಾಗತ್ತೇನ್ರಿ? ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಅನುಸಂಧಾನದಲ್ಲಿ ಇರಬೇಕು. ಸತತವಾಗಿಯೂ ನಾವು ಸಮಾಧಾನ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಬಾಹ್ಯ ಪರಿಸ್ಥಿತಿಯಿಂದ ಭಂಗ ಆಗ್ಬೋದು. ಆದರೆ ಅದನ್ನು ಭಂಗ ಆಗಗೊಡಬಾರದು ಅಂದರೆ ಏನು ಮಾಡಬೇಕು? ಅನುಸಂಧಾನದಲ್ಲಿ. ಅಂದರೆ ನಮ್ಮ ಮನಸ್ಸನ್ನು ವಾಪಸ್ ಯು ಹ್ಯಾವ್ ಟು ಕೀಪ್ ಆನ್ ಪುಷಿಂಗ್ ದ ಮೈಂಡ್ ಬ್ಯಾಕ್ ಟು ದ ಸೋರ್ಸ್. ಇದು ಪರಮಾತ್ಮನಿಂದ ಆಗ್ತಾ ಇದೆ, ನಿಂದಲ್ಲ, ನಿಂದಲ್ಲ, ಇದು ಪರಮಾತ್ಮನಿಂದ ಮಾಡ್ತಾ ಇದ್ದೇನೆ, ಪರಮಾತ್ಮನಿಂದ ಆಗ್ತಿರೋದು. ಈ ದೇಹ ಅವನಿಂದ ಬಂದಿರೋದು, ಮನಸ್ಸು ಬುದ್ಧಿ ಎಲ್ಲ ಅವನು ಕೊಟ್ಟಿರೋದು. ಹೀ ಈಸ್ rewriting and doing everything in your life. That higher power you have to give that power. ಅವಾಗ ಏನಾಗುತ್ತಪ್ಪ, ಸತತವಾಗಿಯೂ ಇದು ಮನನ ಮಾಡಲಿಕ್ಕೆ ಇಷ್ಟೊಂದೆಲ್ಲ ಹರಡಿ ನಮಗೆ ಕೊಟ್ಟಿದ್ದಾರೆ. ನೀವೇನಾದ್ರು ಯಾವ ರೀತಿ ಎಲ್ಲರೂ ಮಾಡಿ, ಭಜನೆ ಮಾಡಿರಿ, ಕೀರ್ತನೆ ಮಾಡಿರಿ, ಜಪ ಮಾಡಿರಿ, ಕೋಲಾಟ ಮಾಡಿರಿ, ಡಾನ್ಸ್ ಮಾಡಿರಿ, ಎರಡು ಕೈ ಎತ್ತು ಕುಣಿರಿ, ಹರೇ 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 ಕೃಷ್ಣ ಅಂತ ಕುಣಿರಿ. ವಾಟ್ ಎವರ್ ದ ವೇ ಯು ಅಡಾಪ್ಟ್, ಎವ್ರಿಥಿಂಗ್ ಇಸ್ ಟು ಮೇಕ್ ಯು ದ್ಯಾಟ್. ಶರೀರವಿರಬೇಕು ಪ್ರಪಂಚದಲ್ಲಿ, ಮನಸ್ಸು ಇರಬೇಕು ರಾಮನಲ್ಲಿ. ನೋಡಿ ಎಷ್ಟು ಕ್ಲಿಯರ್ಲಿ ಮಹಾರಾಜರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ, ಎಷ್ಟು ಚೆಂದಾಗಿ ಸಣ್ಣದಾಗಿ ವೆರಿ ಸಿಂಪಲ್ ವೇಸ್ ಹಿ ಈಸ್ ಟೀಚಿಂಗ್ ಅಸ್. ಇದರಲ್ಲಿ ಏನು ಕ್ಲಿಷ್ಟಕರವಾಗಿದೆಯಪ್ಪ? ಈ ಶರೀರ ಏನಿದೆಯೋ ಬಾಡಿ, ದಿಸ್ ಬಾಡಿ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದ ವರ್ಕ್ ಆಫ್ ದ ಹೌಸ್ ಇರಲಿ, ಕಾಲೇಜ್ ಇರಲಿ, ನಿಮ್ಮ ಇದು ಏನಂತಾರೆ ಪ್ರೊಫೆಷನ್ ಇರಲಿ, ಅದನ್ನು ನಾವು ಮಾಡಬೇಕು. ಎಲ್ಲಿಂದ? ಶರೀರದಿಂದ. ಆದರೆ ಮನಸ್ಸಿನಲ್ಲಿ ಏನು, ಇದನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಸತತವಾಗಿಯೂ ಮನನ ಮಾಡಬೇಕು. ಹಾಗಾಗಿ ಇದರಲ್ಲಿ ಆಫೀಸಲ್ಲಿ ಏನಾರು ಒಂದು ಆಯ್ತಪ್ಪ, ಎಲ್ಲರೂ ಹೊರಗಡೆ ಬಾಹ್ಯದಲ್ಲಿ ಏನಾರು ಆಯಿತು, ಪರಿಸ್ಥಿತಿ ನಮ್ಮ ವಿರುದ್ಧ ಹೋಯಿತು, ಯು ಶುಡ್ ನಾಟ್ ಲೂಸ್ ಯೋರ್ ಬ್ಯಾಲೆನ್ಸ್. ಮನಸ್ಸಿನಲ್ಲಿ ರಾಮ ಇರಬೇಕು ಅಂದರೆ ಏನು? ಮನಸ್ಸು ಯಾವಾಗಲೂ ರಾಮನಲ್ಲಿ ಇರಬೇಕು ಅಂದರೆ ವಾಟ್ ಎವರ್ ಈಸ್ ದ ಔಟ್ಕಮಿಂಗ್ ಆಫ್ ದ ವರ್ಕ್ ಐ ಹ್ಯಾವ್ ಡನ್, ದಟ್ ಈಸ್ ಆಲ್ ಬಿಕಾಸ್ ಆಫ್ ಯು. ರಾಮನಿಗೆ ಅರ್ಪಣೆ ಮಾಡಿಬಿಟ್ಟು ನಾನು ಮುಗೀತು. ಅದು ಔಟ್ಕಮ್ ಹೆಂಗೆ ಬೇಕಾದರೂ ಬರಬಹುದು. ಯಾಕೆಂದರೆ ಮನಸ್ಸಿನ ಗುಣಧರ್ಮ ಏನು ಅಂದರೆ ಸಿಂಪಲ್ಲಾಗಿ ಹೇಳ್ಕೊಟ್ರೆ ಅದು ಕಾಂಪ್ಲಿಕೇಟ್ ಮಾಡಿಕೊಡುತ್ತೆ ಎಲ್ಲವನ್ನು. ಏನೇ ಒಂದು ಮಾತು ಸಿಂಪಲ್ಲಾಗಿದೆಯಪ್ಪ, ಈ ಮಾತನ್ನು ಸಿಂಪಲ್ಲಾಗಿ ಫಾಲೋ ಮಾಡು ಅಂದರೆ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಹುಡುಕಾಡ್ತಿರುತ್ತೆ. ಇದು ಹಿಂಗೆ ಯಾಕಿದೆ, ಅದು ಯಾಕೆ ಹಿಂಗಿದೆ, ಹಿಂಗೆ ಯಾಕಿದೆ, ಈ ಅಕ್ಷರಗಳು ಹಿಂಗೆ ಯಾಕೆ ಹೇಳಿದ್ದಾರೆ, ಈ ಮರಾಠಿ ಅಕ್ಷರನೋ ಕನ್ನಡ ಅಕ್ಷರನೋ. ಸೊ ಯು ಆರ್ ಕಾಂಪ್ಲಿಕೇಟಿಂಗ್ ಆಲ್ ದ ಥಿಂಗ್ಸ್. ಏನು ಫಾಲೋ ಮಾಡೋಕ್ಕೂ ಒಂದು ಹೇಳ್ತಾನೆ ಗುರು, ಅದನ್ನು ಮಾಡೋದು ಬಿಟ್ಬಿಟ್ಟು 10 ಪ್ರಶ್ನೆ ಮಾಡಿದ್ರೆ ಅದರಲ್ಲಿ ನಮಗೇನು ಬೆನಿಫಿಟ್ ಸಿಗೋದಿಲ್ಲ. ಓನ್ಲಿ ಮೈಂಡ್ ಕೀಪ್ಸ್ ಆನ್ ಆಸ್ಕಿಂಗ್ ದ ಕ್ವೆಶನ್ಸ್ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಾರೆ ಮನಸ್ಸು ಇರಬೇಕು ರಾಮನಲ್ಲಿ. ಯಾಕಂದರೆ ಮರು ಪ್ರಶ್ನೆ ಏನು ಮಾಡ್ತಾರೆ, ರಾಮನಲ್ಲಿ ಮನಸ್ಸು ಇಟ್ಟಬೇಕು ಅಂದರೆ ಅರ್ಥನೇ ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ. ಜಪಮಾಲೆ ಹಿಡ್ಕೊಂಡು ಹೋಗೋಕೆ ಹೇಳ್ತಾ ಇಲ್ಲ ಯಾರು ಆಫೀಸ್ಗೆ.
ನಾವು ಹೆಂಗೆ ರೀ ಇಡ್ಲಿಕ್ಕಾಗುತ್ತೆ, ನಮಗೆ ಇಚ್ಛೆ ಏನೋ ಇದೆ ರೀ, ಆಫೀಸಲ್ಲಿ ಕೆಲಸ ಬಿಟ್ಬಿಟ್ಟು ಜಪ ಹೆಂಗೆ ಮಾಡೋಕ್ಕಾಗತ್ತೆ, ಯಾಕಂದರೆ ಮನಸ್ಸಿಗೆ ಪ್ರಶ್ನೆ ಮಾಡುವಂಥದ್ದೇ ಅಭ್ಯಾಸ ಉಂಟು. ರಾಮನಲ್ಲಿ ಮನಸ್ಸು ಇಡು ಅಂದರೆ ಬಾಹ್ಯ ಪರಿಸ್ಥಿತಿಗೆ ನೀನು ಪ್ರತಿಕ್ರಿಯೆಯನ್ನು ಕೊಡಬೇಡ. ಇದಾಗೋದು ಎಲ್ಲವೂ ಅವತ್ತಿನ ದಿವಸಕ್ಕೆ ರಾಮನ ಇಚ್ಛೆಯಂತೆ ಆಗುತ್ತದೆ ಅನ್ನೋದನ್ನು ಒಪ್ಕೊ ಅನ್ನೋದನ್ನು ಹೇಳ್ತಾ ಇರೋದು. ಪ್ರಪಂಚದಲ್ಲಿ ಇರಬೇಕು ಎಚ್ಚರಿಕೆ, ಮನಸ್ಸು ಅರ್ಪಿಸಬೇಕು ರಾಮ ಚಿಂತನೆಗೆ. ಅವನಿಗೆ ರಾಮನಾಗುವನು ದಾತ, ಮಾಡಬಾರದು ಯಾವುದೇ ಚಿಂತ. ಬಾಯಲ್ಲಿ ಇರಬೇಕು ನಾಮಸ್ಮರಣೆ, ಹೃದಯದಲ್ಲಿ ಭಗವಂತನ ಅಸ್ತಿತ್ವ ಭಾನ. ಶುದ್ಧವಿರಬೇಕು ಆಚರಣೆ, ಪವಿತ್ರವಾದ ಅಂತಃಕರಣ, ಬಾಯಿಂದ ಭಗವಂತನ ಸ್ಮರಣ. ಅವರ ಮೇಲೆ ಕೃಪೆ ಮಾಡುವವನು ರಘುನಂದನ. ವಿಶ್ವಾಸವಿಡಬೇಕು ಹೀಗೆಂದು, ಅಂದರೆ ಅನುಭವ ಬಂದೇ ಬರುವುದು. ಈಗ ವಿಶ್ವಾಸ, ಇದು ಏನು ಹೇಳ್ತಿದ್ದಾರೋ ಮಹಾರಾಜರು, ಇದರಂತೆ ವಿಶ್ವಾಸ ಇಟ್ಟರೆ ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆಯಲ್ಲೂ ಭಗವಂತನ ಕೈವಾಡ ಉಂಟಪ್ಪ. ವಾಟ್ ಎವರ್ ಇಟ್ ಮೇ ಬಿ, ಫೇವರೇಬಲ್ ಆರ್ ಅನ್ಫೇವರೇಬಲ್. ಫೇವರೇಬಲ್ ಇದ್ದಾಗ ಮಾತ್ರ ರಾಮನ ಕೈವಾಡ ಇದೆ, ಅನ್ಫೇವರೇಬಲ್ನಲ್ಲಿ ಇಲ್ಲ ರೀ, ನಾವು ಒಪ್ಕೊಳ್ಳೋದಿಲ್ಲ ರೀ. ನಾವು ಒಪ್ಕೊಂಡ್ರೇನು ಬಿಟ್ರೇನು, ಅನ್ಫೇವರೇಬಲ್ನಲ್ಲೂ ಅವನದೇ ಕೈವಾಡ ಇರೋದು, ಫೇವರೇಬಲ್ನಲ್ಲೂ ಪರಮಾತ್ಮಂದೇ ಕೈವಾಡ ಇರೋದು. ಇದನ್ನು ಯಾರು ಅರಿತುಕೊಳ್ತಾರೋ ಅವನು ಜಾಣನಾಗ್ತಾನೆ. ನಾವು ಅನ್ಬೋದು ಅವನು ಆ ಮಾರ್ಗದಲ್ಲಿ ಹೊಂಟಿದ್ದಾನೆ, ಆ ಪ್ರಕಾಶ ಅವನ ಮೇಲೆ ಬೀರ್ತಾ ಇದೆ ಜೀವನದಲ್ಲಿ, ಅವನು ಒಪ್ಕೊಂಡಿದ್ದಾನೆ. ಅಕ್ಸೆಪ್ಟೆನ್ಸ್ ಇಸ್ ದ ಡೋರ್ ಟು ಡಿವಿನಿಟಿ ಅಂತ ಗುರುಗಳು ಪಾಠ ಹೇಳ್ಕೊಟ್ರು. ಮೊದಲು ಒಪ್ಕೊಳ್ಳಮ್ಮ ನೀನು. ನಾನು ಒಮ್ಮೆ ಗುರುಗಳು ನನಗೆ ಭಾಗವತದ 4 ಪೇಜನ್ನು ಕಳಿಸಿದ್ರು, ಸ್ಕ್ರೀನ್ಶಾಟ್ ಹೊಡಿ ಇದನ್ನು ಓದಮ್ಮ ಅಂತ. ಅದು ಕನ್ನಡದಲ್ಲಿ ಇತ್ತು, ನನಗೆ ಕನ್ನಡ ಬರ್ತಿರಲಿಲ್ಲ. ನಾನು ಗುರುಗಳಿಗೆ ಅಂದೆ, ನನಗೆ ಕನ್ನಡನೇ ಬರೋದಿಲ್ವಲ್ಲಪ್ಪ, ಬರೋದಿಲ್ಲ ಅಂದರೆ ಹೆಂಗೆ ಓದಲಿ, ಕಲ್ತ್ಕೋ ಅಂತ ಹೇಳಿದ್ರು. ನಾವು ಮುಂಬೈನೇ ಬಿಟ್ಟು ಬರೋದಿಲ್ಲ ಅಂದರೆ ಕಲ್ತ್ಕೊಳ್ಳೋದು ಪ್ರಶ್ನೆನೇ ಬರೋದಿಲ್ಲ ಅಂತ ಬಹಳ ಸಹಜವಾಗಿ ಹೇಳಿದೆ. ಆವಾಗ ಮೊದಲನೇ ಬಾರಿ ಹೇಳ್ದಮ್ಮ, ಏನಾದರೂ ಮಾತು ಹೇಳಿದ್ದಾದ್ರೆ ಅದನ್ನು ಫಸ್ಟು ಎಕ್ಸೆಪ್ಟ್, ನಾ ಕಲ್ತ್ಕೋತೀನಿ ಅಂತ ಬಾಯಿ ಬಿಟ್ಟು ಒಪ್ಕೊಳ್ಳೋದು ಕಲ್ತ್ಕೊಳ್ಳಮ್ಮ. ದಿಸ್ ಆ್ಯರೋಗೆನ್ಸ್ ವೋಂಟ್ ಹೆಲ್ಪ್ ಯು ಇನ್ ಪರಮಾರ್ಥ. ಯು ಶುಡ್ ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಕಮ್ಸ್. ನಾನು ಬರೋದೇ ಇಲ್ಲ ಅಂದರೆ ವಾಟ್ ಯು ನೋ ಅಬೌಟ್ ದ ಫ್ಯೂಚರ್. ಬರೋದೇ ಇಲ್ಲ ಅಂದ್ಬಿಟ್ರೆ ನಾವು ಮುಂಬೈನೇ ಬಿಟ್ಟು ಬರೋದಿಲ್ಲ ಅಂದರೆ ಎದಕ್ಕೆ ಕನ್ನಡ ಕಲಿಬೇಕ್ರಿ? ನೋಡಿ ಹೆಂಗಿರುತ್ತೆ ಆ್ಯರೋಗೆಂಟ್. ಗುರು ನಮ್ಮನ್ನೇ ಹಿಡ್ಕೋತಾನೆ, ನಮ್ಮದೇ ಸ್ಕ್ರೀನಿಂದ ಆಚೆ ತೆಗೆದು ನಮ್ಮ ದೋಷನ ತೋರಿಸ್ತಾನೆ ನೋಡಿ. ಅಕ್ಸೆಪ್ಟೆನ್ಸ್ ಇಲ್ಲ ನಿನಗೆ, ಆ್ಯರೋಗೆನ್ಸು. ಕಲಿತೀನಪ್ಪ ನಾನು, ಕಲಿತೀನಿ ಅನ್ನೋದು ಹೆಂಗಿರುತ್ತೆ? ನಾನು ಬರೋದೇ ಇಲ್ಲ ಮುಂಬೈ ಬಿಟ್ಟು ಅಂದರೆ ನೀವು ನಾನೇ ಕಲ್ತ್ಕೋಬೇಕಾಗಿದೆ ಅನ್ನೋದು ಮಾತು ಹೆಂಗಿರುತ್ತೆ? ಇದೆಲ್ಲ ಚಿಕ್ಕ 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 ಪಾಠ. ನಮ್ಮ ದೋಷವನ್ನು ಆಚೆ ತೆಗೆದು ನೋಡಿದಾಗ ಗುರು ಮುಂದೆ ಹೆಂಗೆ ಇರ್ತೀವಿ, ಹೆಂಗೆ ಕೂತ್ಕೋತೀವಿ, ಹೆಂಗೆ ಮಾತಾಡ್ತೀವಿ, ನಾವು ಎಷ್ಟು ಆ್ಯರೋಗೆಂಟ್ ಇರ್ತೀವಿ. ಯಾಕೆಂದರೆ ಮೈಂಡು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಯಾರ್ದು ಮಾತದು, ಅಷ್ಟು ಬಲಿಷ್ಠವಾಗಿರೋದು ಬಿಟ್ಟಿರುತ್ತೆ ಅಹಂಕಾರ. ಅದನ್ನು ಮುರಿಲಿಕ್ಕೆ ಗುರು ಏನು ಮಾಡ್ತಾನೆ, ನಮ್ಮದೇ ಪಾಠವನ್ನು, ನಮ್ಮದೇ ದೋಷ ಫೇಸ್ನ ತೋರಿಸ್ತಾನೆ ಆಚೆ ತೊಗೊಂಬಂದು. ನೋಡಿ ನಿಂದು ಹಿಂಗಿದೆ ಫೇಸು, ಹಿಂಗಿದೆ, ಇದು ಚೊಕ್ಟ, ಇದು ಡೆಕೋರೇಷನ್ ಚೊಕ್ಟ ಅಲ್ಲ, ಒಳಗಿರೋದು ಫೇಸ್ ತೋರಿಸ್ತಿರ್ತಾನೆ ಅವನು. ಅದಕ್ಕೆ ಬಹಳ ಕೃಪೆ ಮಾಡಿ ಅಖಂಡವಾಗಿ 24 ತಾಸು ಚಿಕ್ಕ 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 ಮಾತಲ್ಲಿ ಸ್ಕ್ರಿಬರ್, ನಾವು ರಬ್ಬರ್ ತೊಗೊಂಡು ಹೆಂಗೆ ಅಳಿಸ್ತೀವಿ, ಬರೋದ್ಮೇಲೆ ಸರಿಗೆ ಬರಲಿಲ್ಲ ಸ್ಟ್ರೋಕ್ಸ್ ಅಂದಂಗೆ ಚಿಕ್ಕ 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 ಮಾತನ್ನು ಹೇಳಿ ಇದನ್ನು ಮೋಲ್ಡ್ ಮಾಡಿ ತಯಾರು ಮಾಡಿಟ್ಟಿದ್ದಾನೆ. ಏನಕ್ಕೆ ತಯಾರು ಮಾಡಿಟ್ಟಿದ್ದಾರಪ್ಪ ಅಂದರೆ ಪ್ರತಿನಿತ್ಯವೂ ಪರಮಾತ್ಮನ ಕೊಟ್ಟಿರೋ 24 ಗಂಟೆ ಹೊಸ ಜನ್ಮ, ಹೊಸ ಜೀವನ, ಹೊಸ ರೀತಿಯಲ್ಲಿ ಪರಮಾತ್ಮ ಎಲ್ಲವನ್ನೂ ತೋರಿಸ್ತಿರ್ತಾರೆ. ಅದನ್ನು ನೋಡಬೇಕು, ವಿಟ್ನೆಸ್ ಆಗಬೇಕು, ಸಾಕ್ಷೀಭೂತ ಆಗಬೇಕು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು 100%. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಆಲ್ವೇಸ್ ಬಿ ಎ ವಿಟ್ನೆಸ್. ಮೀನ್ಸ್ ಯು ಶುಡ್ ಬಿ ಡಿಟ್ಯಾಚ್ಡ್ ಆ್ಯಂಡ್ ಅಬ್ಸರ್ವ್ ವಾಟ್ ಯು ಹ್ಯಾವ್ ಟು ಡೂ. ಶರೀರದಿಂದ ಮಾಡಬೇಕು ಕೆಲಸಗಳನ್ನು, ಬಟ್ ಮನಸ್ಸು ಯಾವಾಗಲೂ ಅವನ ಜೊತೆಗೆ ಕಟ್ಟಿಟ್ಟಿರಬೇಕು. ವಿಶ್ವಾಸವಿಡಬೇಕು ಹೀಗೆಂದು, ಅಂದರೆ ಅನುಭವ ಬಂದೇ ಬರುವುದು. ಆವಾಗ ಅನುಭವ ಹಿಂಗೆ ಬಂದೇ ಬರ್ತವೆ, ಖಂಡಿತವಾಗ್ಲೂ 100% ಅನುಭವಗಳು ಬರ್ತವೆ. ಪತಿಗೆ ನಮಸ್ಕರಿಸಬೇಕು ಒಮ್ಮೆಯಾದರೂ, ರಾಮರೂಪವೆಂದು ಆಗಿರುತ್ತದೆ ಅವರು. ತಿಳಿದುಕೊಳ್ಳಬೇಕು ಅವರ ಮನೋಗತ, ಹಾಗೆ ವರ್ತಿಸುವುದರಲ್ಲಿಯೇ ನಮ್ಮ ಹಿತ. ಇಂಥ ನೇಮವು ಯಾರ ಮನೆಯಲ್ಲಿ? ರಾಮನಿರುವನು ಬಾಗಿಲದಲ್ಲಿ. ಬಂದ ಅತಿಥಿಗೆ ಅನ್ನ ಹಾಕಿರಿ, ಯಾರನ್ನು ವಿನ್ಮುಖ ಕಳಿಸಬೇಡಿರಿ. ರಾಮಕರ್ತ ಎಂಬ ಭಾವವಿರಬೇಕು, ಏನು ಕಡಿಮೆ ಬೀಳುವುದಿಲ್ಲ ಎಂದರಿಯಬೇಕು. ಎಲ್ಲರ ಉಗಮಸ್ಥಾನ ಒಂದೇ ಅರಿತವನಿಗೆ ಭಯವಿಲ್ಲ ಜೀವನದಲ್ಲಿ ಅವನಿಗೆ. ಎಲ್ಲರ ಉಗಮಸ್ಥಾನ ಒಂದೇ, ಏನು? ಪರಮಾತ್ಮ.
ಅವನೇ ನಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದಾನೆ ಅಂದಮೇಲೆ ಅವನು ನಮ್ಮನ್ನು ಪೋಷಣೆ ಮಾಡ್ತಾನೆ. ಆವಾಗ ಭಯ ಉಳಿಯುವುದಿಲ್ಲ ಜೀವನದಲ್ಲಿ ಅವನಿಗೆ. ರಾಮನ ಹೊರತು ಜಗತ್ತನ್ನು ನೋಡಬಾರದು, ಇದೇ ಸಮಾಧಾನದ ನಿಜ ಲಕ್ಷಣವಾಗಿರುವುದು. ಬಂದಿರುವುದೋ ಯಾವುದ್ಯಾವುದು ರಾಮನಿಂದಲೇ ಬಂದಿರುವುದು. ಇಟ್ಟುಕೊಳ್ಳಬೇಕು ಭಾವ ಇಂಥದ್ದು, ಅಸ್ವಸ್ಥಗೊಳಿಸಿಕೊಳ್ಳಬಾರದು ಮನಸ್ಸನ್ನು. ಏನು ಬಂದಿದೆಯೋ ಎಲ್ಲ ರಾಮನಿಂದನೇ ಬಂದಿದೆ. ಯಾವ್ಯಾವ ಪದಾರ್ಥ ಇರಲಿ, ವಸ್ತು ಇರಲಿ, ವಿಚಾರ ಇರಲಿ, ವ್ಯಕ್ತಿ ಇರಲಿ, ಎವ್ರಿಥಿಂಗ್ ಈಸ್ ಕಮ್ ಫ್ರಮ್ ರಾಮ ಅಂತ ಯು ಶುಡ್ ಆಕ್ಸೆಪ್ಟ್ ಇಟ್ ಆನೆಸ್ಟ್ಲಿ. ಒಳ್ಳೇದಾದಾಗ ಮಾತ್ರ ಅದಕ್ಕೆ ಕ್ರೆಡಿಟ್ ನನಗೆ ನಾನು ಕೊಟ್ಕೊಂಡ್ಬಿಡೋದು. ಇದನ್ನೆಲ್ಲ ನನ್ನಿಂದ ಆಗಿದ್ದು, ನನ್ನ ಜಾಣತನದಿಂದ, ನನ್ನ ಬುದ್ಧಿವಂತಿಕೆಯಿಂದ ನಾನು ಒಂದು ಮನೇನ ಅಡ್ಮಿನಿಸ್ಟ್ರೇಷನ್ ಚೆಂದಾಗಿ ನೋಡ್ಕೋತೀನಿ ರೀ, ನನಗೆ ಎಷ್ಟು ಕಲೆ ಇದೆ ರೀ ಅಂತ. ಆದರೆ ಏನಾದ್ರು ಪರಿಸ್ಥಿತಿ ವಿಪರೀತ ಆದ ಕೂಡಲೇ ಬೇರೆಯವ್ರಿಗೆ ದೋಷ ಹೊರಿಸೋದು ಅದು ಅಲ್ಲ. ಎಲ್ಲ ಪರಿಸ್ಥಿತಿಯಲ್ಲೂ ಯಾವುದು ರಾಮನೇ ಇಟ್ಟುಕೊಳ್ಳಬೇಕು ಭಾವ ಇಂಥದ್ದೊಂದು. ಆವಾಗ ಅಸ್ವಸ್ಥತೆಗೊಳಿಸಬಾರದು ಮನಸ್ಸನ್ನು. ಸಾಕ್ಷಿತ್ವದಿಂದ ದೇಹದ ಪ್ರಪಂಚ ನೋಡಬೇಕು. ಸಾಕ್ಷಿತ್ವದಿಂದ ಈ ದೇಹದ ಪ್ರಪಂಚವನ್ನು, ಈ ದೇಹ ಬೆಳಗ್ಗೆ ಎದ್ದು ಕೂಡಲೇ ಕಣ್ಬಿಟ್ಟು ಕೂಡಲೇ ಅದಕ್ಕೆ ಕಾಣಿಸುತ್ತೆ, ಸೂರ್ಯ ಚಂದ್ರಗಳೆಲ್ಲ ಕಣ್ಬಿಟ್ಟಾಗ ಕಾಣಿಸುತ್ತೆ. ಸೊ ದಿಸ್ ಈಸ್ ದ ವಿಟ್ನೆಸ್ ಫಾರ್ ಎವ್ರಿಥಿಂಗ್. ಆ ವಿಟ್ನೆಸ್ ರೂಪದಲ್ಲಿ ನೋಡು, ಏನಾಗುತ್ತೋ ವಿಟ್ನೆಸ್ ರೂಪದಲ್ಲಿ ನೋಡು. ನನ್ನ ಮನಸ್ಸನ್ನು ತೊಡಗಿಸಿ ಅದರಲ್ಲಿ ಅಟ್ಯಾಚ್ ಆಗಿ ಇವ್ರಂಗಂದ್ರು ಅವ್ರಂಗಂದ್ರು ನನ್ನ ಎನರ್ಜಿ ಎಲ್ಲ ಡ್ರೈನ್ ಔಟ್ ಮಾಡಿಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಯಾವ ಎನರ್ಜಿನೂ ಉಳಿಯೋದಿಲ್ಲ. ಸುಸ್ತಾಗತ್ತೆ, ದೇಹ ಕ್ಷೀಣ ಆಗತ್ತೆ, ಸಾಧನ ಮುಂದುವರಿಯುವುದಿಲ್ಲ, ಕುಂಠಿತ ಆಗತ್ತೆ. ಕಬೀರರು ಹೇಳಿದ್ರು, ನಮ್ಮ ಮನೆ ಪಕ್ಕದಲ್ಲೇ ನಿಂದಕರನ್ನು ಇಟ್ಕೋಬೇಕು. ಯಾಕೆಂದರೆ ಅವ್ರು ಇಟ್ಕೊಂಡ್ರೆ ಅವ್ರು ನಮ್ಮನ್ನು ಶುದ್ಧ ಸ್ವಚ್ಛ ಮಾಡಿಬಿಡ್ತಾರೆ. ಯಾಕೆಂದರೆ ಪ್ರತಿ ಸಲವೂ ನಮ್ಮ ಬಗ್ಗೆ ಮಾತಾಡಿ ನಮ್ಮ ಕರ್ಮಗಳನ್ನು ಅವ್ರು ತೆಗೆದು ಹಾಕಿಬಿಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಿಂದಕ್ ನಿಯರೆ ರಾಖಿಯೇ आंगन कुटी छवाए, बिन साबुन पानी के मन निर्मल हो जाए. साबुन पानी की ज़रूरत नहीं है, साबुन पानी इसको चाहिए. ये तो वो हमारा बोल बोल के हमारे सारे कर्म वो ले लेंगे. इसके लिए निंदक जो होगा, आपका जो निंदना करता है उसको घर के आजू बाजू में रखा करो, क्योंकि वही आपका सबसे ज़्यादा भला करता है. बिकॉज अगेन एंड अगेन ही ಈಸ್ ಟೆಲ್ಲಿಂಗ್ ಯು ದಟ್ ಯು ಹ್ಯಾವ್ ಟು ಗೋ ಬ್ಯಾಕ್ ಹಿಯರ್. ಇಲ್ಲೆಲ್ಲಿ ನೀನು ಬಂದುಬಿಟ್ಟು ಪ್ರಪಂಚದಲ್ಲಿ ಬಂದುಬಿಟ್ಟು ನೀನು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ಅಂತ ಅವನೇ ಸೂಚಕ ಕೊಡ್ತಿರ್ತಾನೆ. ಅದಕ್ಕೆ ನಮ್ಮ ನಿಂದನೆ ಮಾಡಿ ಬ್ಯಾಕ್ ಟು ಸೋರ್ಸ್ ಕಳಿಸ್ತಿರ್ತಾನೆ. ಅದಕ್ಕೆ ಅವನಿಗೆ ಧನ್ಯವಾದ ಅರ್ಪಿಸಬೇಕು ನಾವು. ಅವ್ನು ನಿಂದನೆ ಮಾಡಿರಲಿಲ್ಲ ಅಂದರೆ ನಾವು ಭಗವಂತನ ಕಡೆ ತಿರುಗ್ತಿದ್ವೋ ಯಾವತ್ತಾದರೂ. ನಿಮ್ಮ ಕೈಲಿ ಏನೂ ಆಗೋದಿಲ್ಲ ಮಾಡಲಿಕ್ಕೆ, ಇದಾಗೋದಿಲ್ಲ ಅದಾಗೋದಿಲ್ಲ, ಅವ್ನು ನಿಂದನೆ ಮಾಡಿರಲಿಲ್ಲ ಅಂದರೆ ನಮ್ಮಲ್ಲಿ ಏನು ಶಕ್ತಿ ಇದೆ ಗೊತ್ತಾಗ್ತಿರಲಿಲ್ಲ. ದ್ಯಾಟ್ ಈಸ್ ಆಲ್ಸೋ ಥ್ಯಾಂಕ್ಸ್ ಟು ಪರಮಾತ್ಮ ಓನ್ಲಿ. ವೈ? ಬಿಕಾಸ್ ಹಿ ವಿಲ್ ಬಿ ಸೆಂಡಿಂಗ್ ದೋಸ್ ಪೀಪಲ್ಸ್ ಇನ್ ಅವರ್ ಲೈಫ್. ಎಸ್, ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋ ಸರ್ವ ಸಾಮರ್ಥ್ಯ ಶಕ್ತಿ ಎಲ್ಲರಲ್ಲೂ ಇದೆ, ನಿನಗೂ ಕೊಟ್ಟಿದ್ದೀನಿ ಅಂದಾಗ ನೀನು ಅರ್ಥಕೊಳ್ಳೇದಾಗ ಏನು ಮಾಡ್ತಾರೆ, ಅವ್ರನ್ನ ತಯಾರು ಮಾಡಿ ಕಳಿಸ್ತಾನೆ, ಆಕ್ರಮಣ ಮಾಡಿಸ್ತಾನೆ ಅವ್ರ ಹತ್ರ. ಅವಾಗ ಏನಾಗುತ್ತೆ, ಇದು ಯೋಚನೆ ಮಾಡ್ತೀನಿ, ಇದೇನು ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು, ಕಮಾನ್ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಸೋರ್ಸ್ ಅಂತ ಇದು ಪರಮಾತ್ಮನ ಕಡೆ ಹೊರಳುತ್ತದೆ. ಅಂತರಂಗದಲ್ಲಿ ರಘುನಾಥನನ್ನು ಭಜಿಸಬೇಕು ನೋಡಬೇಕು. ಸಾಕ್ಷಿತ್ವದಿಂದ ದೇಹದ ಪ್ರಪಂಚ ನೋಡಬೇಕು, ಅಂತರಂಗದಲ್ಲಿ ರಘುನಾಥನನ್ನು ಭಜಿಸಬೇಕು. ಪ್ರಾರಬ್ಧ ಕೈಯಲ್ಲಿ ದೇಹದ ಗತಿ, ಶಾಸ್ತ್ರಗಳು ಹೇಳುವವು ಈ ರೀತಿ. ಆದರೂ ಬರದು ಚಿತ್ತದಲ್ಲಿ ರಘುಪತಿ ಒಬ್ಬನೇ ನನ್ನವನು ಜಗತ್ತಿನಲ್ಲಿ. ಯಾರಿದ್ದಾನೆ ಜಗತ್ತಿನಲ್ಲಿ? ರಘುಪತಿ ಒಬ್ಬನೇ ನನ್ನವನು ನನ್ನ ಜಗತ್ತಿನಲ್ಲಿ. ಅದಕ್ಕೆ ಶಂಕರಾಚಾರ್ಯರು ಗುರು ಅಷ್ಟಕದಲ್ಲಿ ಹೇಳಿದ್ರು, ಮನಶ್ಚೇನ ಲಗ್ನಂ ಗುರುರಂಗ್ರಿ ಪದ್ಮೆ ತತಕ್ಕಿಂ. ಏನು ತತಕ್ಕಿಂ ಅಂದರೆ ಏನು ಉಪಯೋಗ? ನೀನು ಒಪ್ಕೊಳ್ಳಿಲ್ಲ ಗುರುರಂಗ್ರಿ ಪದ್ಮೆ, ಗುರುಪಾದ ಪದ್ಮಗಳಲ್ಲಿ ನಿನ್ನ ಮನಸ್ಸು ಕೂಡಲಿಲ್ಲ, ಬೆರೀಲಿಲ್ಲ, ಒಂದಾಗಲಿಲ್ಲ ಅಂದರೆ ಉಪಯೋಗ ಇಲ್ಲ. No use of whatever you are having. Knowledge is of no use. Money no use. Power no use. Status quo no use. Kula no use. Jati no use. Nothing is of no use to you if you have anything also. But you don't cling to the feet of the Guru who can only take you across. जन्म मरण के चक्र के बंधन से छुड़ाने वाला एकमात्र गुरुदेव है और कोई नहीं है. सत की नाव खेवटिया सतगुरु ಭವಸಾಗರ ತರಾಯೋ ಅಂತ ಹೇಳಿದ್ರು ಮೀರಾಬಾಯಿ. ಬಾಯಿಂದ ತೆಗೆದುಕೊಳ್ಳಬೇಕು ರಾಮನಾಮ, ಹೃದಯದಲ್ಲಿ ಇರಬೇಕು ಭಗವಂತನ ಪ್ರೇಮ. ಇದಕ್ಕಿಂತ ಬೇರೆ ಮಾಡಬಾರದು ವಿಚಾರ, ಇದನ್ನೇ ಇಟ್ಟುಕೊಳ್ಳಬೇಕು ನಿರ್ಧಾರ. ಚಾತುರ್ಮಾಸದಲ್ಲಿ ಪ್ರಾರಂಭಿಸಬೇಕು ಇದನ್ನು, ಅಖಂಡ ನಡೆಸಬೇಕದನ್ನು. ನಿಯಮ ಹೇಳುವ ಏನಾದರೂ
ಮಾಡಿ ನೋಡಬೇಕು ಸ್ವಲ್ಪ ಆದರೂ. ನಿಯಮ ಏನು ಹೇಳಿರ್ತಾರೋ ಅದರಲ್ಲಿ ಸ್ವಲ್ಪ ಆದರೂ ಯಾವುದಾದ್ರು 10ರಲ್ಲಿ 2 ನಿಯಮ ಮಾಡಾರು ನೋಡಬೇಕು. ನಾವು ಚಾತುರ್ಮಾಸದ ಎಷ್ಟೊಂದು ನಿಯಮಗಳನ್ನು ಹೇಳಿದ್ದಾರೆ, ಅದನ್ನು ಪಾಲನೆ ಮಾಡ್ತೀವಿ. ಆ ರೀತಿಯಲ್ಲಿ ಮನಸ್ಸಿಗೆ ಈ ನಿಯಮ ಹಚ್ಕೊಂಡು ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಳ್ಳೋ ನಿಯಮಗಳನ್ನು ಹಾಕ್ಕೋಬೇಕು. ತೆಗೆದುಕೊಳ್ಳಬೇಕು ಭಗವಂತನ ನಾಮ, ಮಾಡುವಾಗ ನಿತ್ಯದ ಎಲ್ಲ ಕರ್ಮ ಆದಷ್ಟು ಮಾಡಬೇಕು. ಜೋಪಾನ ಪೂರೈಸುವನೆಂದಿರಬೇಕು ರಘುನಂದನ. ಎಲ್ಲಿಯವರೆಗೂ ಎಲ್ಲರಿಗೂ ಆಶೀರ್ವಾದ ಹೇಳಬೇಕು, ಎಲ್ಲರೂ ರಾಮನನ್ನು ಹೊಂದಬೇಕು. ಎಂಥ ಬ್ಲೆಸ್ಸಿಂಗ್ಸ್ ಮಾಡಬೇಕು ಎಲ್ಲರಿಗೂ. ಎಲ್ಲರೂ ರಾಮನನ್ನು ಹೊಂದಿರಪ್ಪ ಅಂದರೆ ಭಗವಂತನಲ್ಲಿ ಒಂದಾಗ್ರಿ, ಸಮಾಧಾನದಿಂದ ಇರ್ರಿ, ಸುಖದಿಂದ ಇರ್ರಿ. ಈ ಸಂಪೂರ್ಣ ತಿಂಗಳು ಜೂನ್ 30 ಇವತ್ತು ಲಾಸ್ಟ್ ಡೇ. ಪರಮಾರ್ಥದ ಬಗ್ಗೆ ಮಹಾರಾಜರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಾವು ನೀವು ಎಲ್ಲರೂ ಸೇರಿ ಪರಮಾರ್ಥದ ಹಾದಿಯಲ್ಲಿ ಬಂದಿದ್ದೀವಿ. ಇನ್ನು ಮುಂದೆ ನಾಳೆಯಿಂದ ಮುಂದಿನ ತಿಂಗಳಿಂದ ಗುರುಗಳು ಏಕೆ ಬೇಕು ಅಂತಂದರೆ ಸದ್ಗುರುಗಳ ಬಗ್ಗೆ ಸಂಪೂರ್ಣ ತಿಂಗಳು ಸದ್ಗುರು ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಇಂದಿನ ಬೋಧವಚನ, ನಿಯಮವನ್ನು ಬೇಡುವುದೊಂದು ನಿಮ್ಮನ್ನು ಬೇಡುವುದು ಒಂದೇ ಒಂದು, ನಾಮದಿಂದ ದೂರವಾಗಬೇಡಿರಿ ಎಂದು. ಒಂದೇ ಒಂದು ಬೇಡ್ಕೋತಾರೆ ಮಹಾರಾಜರು, ಕೇಳ್ಕೋತಾರೆ ನಮ್ಮನ್ನೆಲ್ಲರೂ, ಅಪ್ಪ ನೀವು ನಾಮದಿಂದ ದೂರ ಆಗಬೇಡಿ. ಆ ರಾಮ ನಿಮ್ಮನ್ನು ಕಲ್ಯಾಣ ಮಾಡ್ತಾನೆ, ನಿಮ್ಮನ್ನು ಜೋಪಾನ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಸುಖ ಸಮಾನ ಸಮೃದ್ಧಿ ಕೊಟ್ಟು ನಮ್ಮನ್ನು ಆ ಭವಸಾಗರದಿಂದ ದಾಟಿಸ್ತಾನೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.